ಪಡುಬಿದ್ರಿ ಶ್ರೀ ಮುಗೇರ್ಕಳ ಸಾಂಸ್ಕೃತಿಕ ಅಧ್ಯಯನ ಮತ್ತು ಅಭಿವೃದ್ಧಿ ಕೇಂದ್ರ ಇವರ ಸಹಕಾರದೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಇವರು ಆಯೋಜಿಸಿದ ಗಿರಿಜನ ಉತ್ಸವ 2019 ಶ್ರೀ ಬ್ರಹ್ಮ ಮುಗೇರ್ಕಳ ದೈವಸ್ಥಾನ ಕಲ್ಲಟೆ ಇದರ ಭವ್ಯ ವೇದಿಕೆಯಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಪಡುಬಿದ್ರಿ ಶ್ರೀ ಬ್ರಹ್ಮ ಮುಗೇರ್ಕಳ ಸಾಂಸ್ಕೃತಿಕ ಅಧ್ಯಯನ ಮತ್ತು ಅಭಿವೃದ್ಧಿ ಕೇಂದ್ರ ಇದರ ಅಧ್ಯಕ್ಷ ಪಿ ವಿಠಲ್ ಅವರು ನಶಿಸಿ ಹೋಗುತ್ತಿರುವ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರದ ಅನುದಾನ ಬಳಸಿ ನಡೆಸಿದ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನ ನಮ್ಮ ಸಂಸ್ಥೆ ನೀಡಿದೆ. ಮುಂದಿನ ಯುವ ಪೀಳಿಗೆ ಇದನ್ನ ಮುಂದುವರಿಸಿಕೊಂಡು ಕಲೆಯನ್ನ ಉಳಿಸಿದಲ್ಲಿ ನಮ್ಮ ಶ್ರಮ ಸಾರ್ಥಕವೆಂದರು. ಜಾನಪದ ಕಲೆಗಳು ಇರಬಹುದು, ಅದನ್ನೆಲ್ಲ ಉಳಿಸುವುದಕ್ಕಾಗಿ ನಾವು ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನ ಪಟ್ಟು ಸರ್ಕಾರದಿಂದ ಅನುದಾನ ಪಡ್ಕೊಂಡು ಇದನ್ನು ಮುಂದುವರಿಸ್ತಾ ಹೋಗಬೇಕು. ಇನ್ನು ಮುಂದಿನ ನಮ್ಮ ಯುವಕರಿಗೆ ಒಂದು ದಾರಿ ಮಾಡಿಕೊಡಬೇಕು ಅನ್ನುವ ಮುಖ್ಯ ಉದ್ದೇಶ ಮತ್ತು ಈ ಕಲೆಗಳನ್ನು ಮುಖ್ಯವಾಗಿ ಉಳಿಸಬೇಕು ಅಂತ ನಮ್ಮ ಒಂದು ಪ್ರಯತ್ನ ನಡೀತಾ ಇದೆ. ಸರ್ಕಾರದಿಂದ ಇದಕ್ಕೆ ಪ್ರೋತ್ಸಾಹವನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇವತ್ತು ಏನು ಇವತ್ತಿನ ಗಿರಿಜನ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕಾಗಿ 13 ತಂಡಗಳು ಇಲ್ಲಿ ಬಂದಿದ್ದಾರೆ. ತುಂಬಾ ಸಂತೋಷ ನನಗೆ ಅನಿಸುತ್ತೆ. ಈಗ ಮೋಸ್ಟ್ಲಿ ಸಿಟಿ ಕುಣಿತಕ್ಕೆ ಯಲ್ಲಾಪುರ ಕಡೆಯಿಂದ ಬಂದಿರಬೇಕು ಅಂತ ಅನಿಸುತ್ತೆ. ಸಭಾ ಕಾರ್ಯಕ್ರಮದ ಬಳಿಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ತಂಡಗಳಿಂದ ಸೋಲಿಕರ ಕುಣಿತ, ಮಹಿಳಾ ಕೊರಗರ ಕುಣಿತ, ಡೊಳ್ಳು ಕುಣಿತ, ಹೋಲಿ ಕುಣಿತ, ಕಂಸಾಳೆ, ಕೊರಗರ ಡೋಲು ವಾದನ ಹಾಗೂ ಜಾನಪದ ನೃತ್ಯ, ಸುಗಮ ಸಂಗೀತ, ಸಮೂಹ ನೃತ್ಯ, ಸಿದ್ದಿ ಕುಣಿತ, ಜಾನಪದ ನೃತ್ಯ, ಯಕ್ಷಗಾನ ಹಾಗೂ ಚೆಂಡೆ ವಾದ್ಯ ಪ್ರದರ್ಶನಗೊಂಡವು. ಕೊಯ್ಯರಕೋಯಿ ಸೇರುಲೆ ಪರಬೈಲೆ ಕಂಡೋರ ಕೈ ಕೊಯ್ಯರಕೋಯಿ ಕೊಯ್ಯರಕೋಯಿ ಸೇರುಲೆ ಪರಬೈಲೆ ಕಂಡೋರ ಕೈ ಕೊಯ್ಯರಕೋಯಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪಡುಬಿದ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದಮಯಂತಿ ಆಮೀನ್ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಶಶಿಕಾಂತ್ ಪಡುಬಿದ್ರಿ, ತಾಲೂಕು ಪಂಚಾಯತ್ನ ಅಧ್ಯಕ್ಷೆ ನೀತಾ ಗುರ್ರಾಜ್, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ವೈಸುಕುಮಾರ್, ಇಲಾಖಾ ಸಹಾಯಕ ನಿರ್ದೇಶಕ ಕುಮಾರ್ ಬೆಕೇರಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮಣ್ ಕೋಟ್ಯಾನ್, ನಯನಾ ಹರಿಣಾಕ್ಷೆ ಉಪಸ್ಥಿತರಿದ್ದರು. ಸುರೇಶ್ ಮಾಳ್ವಿ, ಫೋನ್ ನ್ಯೂಸ್ 24/7 ಪಡುಬಿದ್ರೆ.